ಹಾಯ್ ಹಲೋ ವೀಕ್ಷಕರೇ ನಮಸ್ಕಾರ ಫ್ರೆಂಡ್ಸ್. ಈ ಒಂದು ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಆತ್ಮೀಯವಾದಂತೆ ಸ್ವಾಗತಗಳು. ನಿಮ್ಮ ಕೂದಲು ಉದ್ದವಾಗಿ ದಪ್ಪವಾಗಿ ಹಾಗೂ ಸಿಲ್ಕಿ ಶೈನಿ ಆಗಬೇಕಂದ್ರೆ ಈ ಒಂದು ರೆಮಿಡಿ ನೀವು ಖಂಡಿತ ಟ್ರೈ ಮಾಡಲೇಬೇಕು. ಯಾಕಂದರೆ ಇದರಲ್ಲಿ ಅಷ್ಟೊಂದು ಮ್ಯಾಜಿಕ್ ಇದೆ. ಇದು ನಿಮ್ಮ ಕೂದಲ ಮೇಲೆ ಅಪ್ಲೈ ಮಾಡ್ಕೊಂಡ ತಕ್ಷಣ ನಿಮಗೆ ವ್ಯತ್ಯಾಸ ನೀವು ನೋಡ್ಬೋದು. ಯಾಕಂದರೆ ಅಷ್ಟೊಂದು ಒಳ್ಳೆಯ ರೀತಿಯಲ್ಲಿ ಇದು ನಿಮ್ಮ ಕೂದಲು ಬೆಳವಣಿಗೆಗಾಗಿ ಹೆಲ್ಪ್ ಮಾಡುತ್ತೆ. ಜೊತೆಗೆ ಹೇರ್ ಫಾಲ್ ಕೂಡ ಪೂರ್ತಿಯಾಗಿ ಕಂಟ್ರೋಲ್ನಲ್ಲಿ ತರುತ್ತೆ. ತಡ ಮಾಡದೆ ಬನ್ನಿ ನೋಡೋಣ ಇವತ್ತಿನ ರೆಮಿಡಿ ಏನಂತ. ಸೊ ನೋಡಿ, ಇಲ್ಲಿ ನಾನು ತೊಗೊಂಡಿರೋದು ಕಾಚು. ನಿಮಗೆ ಗೊತ್ತಿರೋದು ಇದು ನಾವು ಏನಂದರೆ ಎಲೆ ತಿಂತೀವಲ್ಲ, ಅಜ್ಜಿಂದಿರೋದೊಂದು ಎಲೆ ತಿಂತಾರಲ್ಲ ಅದರಲ್ಲಿ ಬಳಸ್ತಾರೆ. ಅವರು ಇದನ್ನು ಹಚ್ಕೊಂಡು ತಿಂತಾರೆ. ನೀವು ನೋಡಿರಬಹುದು. ಸಾಕಷ್ಟು ಈಸಿಯಾಗಿ ಈ ಒಂದು ನ್ಯಾಚುರಲ್ ಆಗಿ ನಿಮಗೆ ಸಿಕ್ಕಿಬಿಡುತ್ತೆ. ಯಾವುದೇ ಒಂದು ಕಿರಾಣಿ ಅಂಗಡಿಯಲ್ಲಿ ಅಲ್ಲಿ ಎಲ್ಲಿ ಅಲ್ಲಿ ಇದನ್ನು ಈಸಿಯಾಗಿ ನೀವು ಪರ್ಚೇಸ್ ಮಾಡ್ಕೊಳ್ಬೋದು. ಜಾಸ್ತಿ ಕೂಡ ಬೇಕಾಗಿರೋದಿಲ್ಲ. ಈ ಥರ ಸ್ವಲ್ಪ ಪ್ರಮಾಣದಲ್ಲಿ ತೊಗೊಂಡ್ರೆ ಸಾಕು. ಯಾಕಂದರೆ ಇದರಲ್ಲಿ ಸಾಕಷ್ಟು ಶಕ್ತಿ ಇರುತ್ತೆ. ಸೊ ಇದನ್ನು ಒಂದು ಕುಟ್ಟೆ ಕಲ್ಲಿಗೆ ಹಾಕಿ ಈ ಥರ ನಾನು ಪುಡಿ ಮಾಡ್ಕೊತಾ ಇದ್ದೀನಿ. ಒಳ್ಳೆ ರೀತಿ ಪೂರ್ತಿಯಾಗಿ ಫೈನ್ ಪೌಡರ್ ಮಾಡ್ಕೋಬೇಕು ಫ್ರೆಂಡ್ಸ್. ಸೊ ಹಾಗಂದರೆ ಒಂದು ರೆಮಿಡಿನ ಮಾಡೋಕ್ಕೆ ಸಾಕಷ್ಟು ಈಸಿ ಆಗುತ್ತೆ. ಸೊ ಹಾಗಾಗಿ ಇದನ್ನು ಒಳ್ಳೆಯ ರೀತಿಯಲ್ಲಿ ಪುಡಿ ಮಾಡ್ಕೊತಾ ಇದ್ದೀನಿ. ಮಿಕ್ಸಿಗೆ ಹಾಕ್ಕೊಳ್ಬೋದು, ಆದರೂ ಕೂಡ ಜಾಸ್ತಿ ಪ್ರಮಾಣದಲ್ಲಿ ಇಲ್ಲ ಅಂತ ಈ ಥರ ಮಾಡ್ಕೊಳ್ಬೇಕು. ಇಲ್ಲ ಅಂದರೆ ಯಾಕಂದರೆ ಒಳ್ಳೆಯ ರೀತಿಯಲ್ಲಿ ಇದನ್ನು ನಮಗೆ ಈ ಥರ ಕುಟ್ಕೊಂಡ್ರೆ ರಿಸಲ್ಟ್ ಕೂಡ ಒಳ್ಳೆಯ ರೀತಿಯಲ್ಲಿ ಸಿಗೋದು. ಸೊ ಹಾಗಾಗಿ ಜಾಸ್ತಿ ಇದನ್ನು ನಿಮಗೆ ಏನು ಕಷ್ಟ ಕೂಡ ಆಗೋದಿಲ್ಲ. ಇದರಲ್ಲಿ ಈಸಿಯಾಗಿ ಈ ಥರ ನೀವು ಇದನ್ನು ಸ್ಮ್ಯಾಶ್ ಮಾಡ್ಕೋಬಹುದು. ಒಳ್ಳೆ ರೀತಿಯಲ್ಲಿ ಒಂದು ಫೌನ್ ಪೌಡರ್, ಯಾವ ಥರ ಪೌಡರ್ ಕನ್ಸಿಸ್ಟೆನ್ಸಿ ಇರುತ್ತಲ್ಲ ಆ ಒಂದು ಫಾರ್ಮ್ನಲ್ಲಿ ಇದನ್ನು ತರ್ಕೋಬೇಕು. ಇವಾಗ ನೋಡಿ, ಇದನ್ನು ಸೈಡಿಗೆ ಇಟ್ಕೋತೀನಿ. ಯಾವುದೇ ನಿಮ್ಮ ಹತ್ರ ಯಾವ ಒಂದು ಕಾಚಿದೆ ಅದನ್ನು ನೀವು ಬಳಸ್ಬೋದು. ಅದು ಇದು ಅಂತ ಏನು ಇಲ್ಲಿ ಇಂಪಾರ್ಟೆನ್ಸ್ ತೊಗೊಂಡಿರಲಿಲ್ಲ. ಸೊ ನೋಡಿ, ಇದನ್ನು ಸೈಡಿಗೆ ಇಟ್ಬಿಡೋಣ. ನೆಕ್ಸ್ಟ್ ಒಂದು ಇಂಗ್ರೀಡಿಯೆಂಟ್ ಏನಂತ ನೋಡೋಣ. ಇಲ್ಲಿ ನಾನು ತೊಗೊಂಡಿರೋದು ಟೀ ಪುಡಿ ಫ್ರೆಂಡ್ಸ್. ಟೀ ಪುಡಿ ನಮ್ಮ ಕೂದಲಿಗೆ ಎಷ್ಟು ಒಳ್ಳೆಯದಂತ ನಾನು ನಿಮಗೆ ಹೇಳೋಕ್ಕೆ ಆಗಲ್ಲ. ಇದು ಒಂದೇ ಫ್ರೆಂಡ್ಸ್ ಇರೋದು. ಇದರಲ್ಲಿ ಕ್ಯಾಫಿನ್ ಅಂತ ಒಂದು ಅಂಶ ಇರುತ್ತೆ. ಇದು ನಮ್ಮ ಕೂದಲಿಗೆ ನ್ಯಾಚುರಲ್ ಆಗಿ ಕಪ್ಪು ಮಾಡೋಕ್ಕೆ, ಜೊತೆಗೆ ಕೂದಲು ಬೆಳವಣಿಗೆ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗೂ ಜೊತೆಗೆ ಕೂದಲು ಏನು ಜಾಸ್ತಿ ಪ್ರಮಾಣದಲ್ಲಿ ಉದುರ್ತಾ ಇದೆಯಲ್ಲ, ಅದೆಲ್ಲ ಹೇರ್ ಲೈನ್ ತುಂಬ ದಿನಕ್ಕೂ ದಿನ ಜಾಸ್ತಿ ದೊಡ್ಡದಾಗ್ತಾನೇ ಇದೆ, ಹೇರ್ ಫಾಲ್ ಕಂಟ್ರೋಲ್ನಲ್ಲೇ ಬರ್ತಾ ಇಲ್ಲ ಅಂದಾಗ ಈ ಒಂದು ಟೀ ಪುಡಿನ ನೀವು ಖಂಡಿತ ನಿಮ್ಮನ್ನ ಟ್ರೈ ಮಾಡಲೇಬೇಕು ಫ್ರೆಂಡ್ಸ್. ಸೊ ಇದನ್ನು ಕೂಡ ಒಂದು ಫೈನಾಗಿ ಪೌಡರ್ ಮಾಡ್ಕೊತಾ ಇದ್ದೀನಿ. ಯಾಕಂದರೆ ಸ್ವಲ್ಪ ದರಿಯಾಗಿ ದಪ್ಪಾಗಿದೆಯಲ್ಲ, ಡೈರೆಕ್ಟಾಗಿ ಇದನ್ನು ಅಪ್ಲೈ ಮಾಡಿಕೊಂಡ್ರೆ ಇದು ಒಳ್ಳೆ ರೀತಿಯಲ್ಲಿ ನಮ್ಮ ಕೂದಲಿಗೆ ಅಂಟ್ಕೊಳ್ಳೋದಿಲ್ಲ. ಸೊ ಹಾಗಾಗಿ ಇದನ್ನು ಸಹ ಕುಟ್ಟೋ ಕಲ್ಲಿಗೆ ಹಾಕಿ ಫೈನ್ ಪೌಡರ್ ಮಾಡ್ಕೊಂಡಿದ್ದೀನಿ. ಆಲ್ರೆಡಿ ಸ್ವಲ್ಪ ಇದೆ, ಆದರೂ ಕೂಡ ಸ್ವಲ್ಪ ಅಂದರೆ ದಪ್ಪ ಇರೋದ್ರಿಂದ ಫೈನ್ ಪೌಡರ್ ಮಾಡಿಕೊಂಡ್ರೆ ಸಾಕಷ್ಟು ಒಳ್ಳೆಯದು. ಯಾಕಂದರೆ ಕೂದಲಿಗೆ ಒಳ್ಳೆ ರೀತಿ ಅಪ್ಲೈ ಮಾಡ್ಕೋಬಹುದು ಈಸಿಯಾಗಿ. ನೋಡಿ, ಇದನ್ನು ಕೂಡ ಟಿ ವಿನಲ್ಲಿ ಕ್ಯಾಫಿನ್ ಇರುತ್ತೆ. ಜೊತೆಗೆ ಇದು ನಮ್ಮ ಕೂದಲು ಬೆಳವಣಿಗೆ ಇಷ್ಟೇ ಹೆಲ್ಪ್ ಮಾಡುತ್ತೆ. ಅಂದರೆ ನಿಮ್ಮ ಪೂರ್ತಿ ಹೇರ್ ಫಾಲ್ ಏನಿದೆ ಅದು ಕಂಟ್ರೋಲ್ನಲ್ಲಿ ಬಂದು ಕೂದಲಿಗೆ ಒಂದು ಸಿಲ್ಕಿಯಾಗಿ ಶೈನಿಯಾಗಿ ಹೊಳಪು ಕೂಡ ಕೊಡುತ್ತೆ. ಅಷ್ಟೊಂದು ಶಕ್ತಿ ಈ ಒಂದು ಟೀ ಪುಡಿನಲ್ಲಿ ಇರುತ್ತೆ. ಟೀ ಪುಡಿ ನಮ್ಮ ಕೂದಲಿಗೆ ಸಾಕಷ್ಟು ಒಳ್ಳೆಯದು ಫ್ರೆಂಡ್ಸ್. ಇದರ ಬೆಲೆ ಆದರೂ ಕಡಿಮೆ ಇರ್ಬೋದು, ಆದರೆ ಇದ್ರದ್ದು ಉಪಯೋಗ ನಮ್ಮ ಕೂದಲಿಗಾಗಿ ಭಾಳಷ್ಟು ಏನಂದರೆ ಮೂಲ್ಯವಾನ, ಅಷ್ಟೊಂದು ಮೂಲ್ಯ ಇದೆ ಇದಕ್ಕೆ. ಸೊ ಇದನ್ನು ಕೂಡ ಫೈನಾಗಿ ಪೌಡರ್ ಮಾಡ್ಕೊತಾ ಇದ್ದೀನಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು. ಜಾಸ್ತಿ ಇದನ್ನು ಕೂಡ ಏನು ಕಷ್ಟ ಆಗೋದಿಲ್ಲ ನಿಮಗೆ. ಈಸಿಯಾಗಿ ಈ ಥರನ ಪೌಡರ್ ರೆಡಿ ಮಾಡ್ಕೊಳ್ಬೇಕು. ಇವೆರಡನ್ನು ಬಳಸಿ ಇವತ್ತಿನ ರೆಮಿಡಿನ ಹೇಳ್ಕೊಡ್ತೀನಿ. ನಾನು ಹೇಳೋ ರೀತಿಯಲ್ಲಿ ಇದನ್ನು ನೀವು ಅಪ್ಲೈ ಮಾಡಿಕೊಂಡ್ರೆ ನಿಮ್ಮ ಕೂದಲೇ ಉದುರೋ ಸಮಸ್ಯೆ ಕಡಿಮೆ ಆಗುತ್ತೆ. ಜೊತೆಗೆ ಕೂದಲು ಸಾಕಷ್ಟು ರೀತಿಯಲ್ಲಿ ಬೆಳವಣಿಗೆ ಕೂಡ ಆಗುತ್ತೆ, ಹಾಗೂ ಕೂದಲು ಕಪ್ಪು ಕೂಡ ಆಗುತ್ತೆ ಫ್ರೆಂಡ್ಸ್. ಸೊ ಇಲ್ಲಿ ನೋಡಿ, ಇದನ್ನು ಟೀ ಪುಡಿನ ಕೂಡ ಒಳ್ಳೆ ರೀತಿಯಲ್ಲಿ ಪೌಡರ್ ಮಾಡ್ಕೊಂಡಾಯಿತು. ಇವಾಗ ಪ್ರೋಸೆಸ್ ಅನ್ನೋದು ಸ್ಟಾರ್ಟ್ ಮಾಡೋಣ. ಇಲ್ಲಿ ನೋಡಿ, ನಾನು ಬೋಲ್ ತೊಗೊಂಡಿದ್ದೀನಿ. ಜೊತೆಗೆ ನಾನು ಪ್ಯೂರ್ ಇರೋಂಥ ಕೊಬ್ಬರಿ ಎಣ್ಣೆ, ಪ್ಯಾರಾಶೂಟ್ ಆಯಿಲ್, ಇದಂತೂ ಪ್ರತಿಯೊಂದು ನಮ್ಮ ಮನೆಯಲ್ಲೇ ಇದ್ದೇ ಇರುತ್ತೆ. ನಾವು ಇದನ್ನೇ ಹಚ್ಕೋತೀವಿ. ಸೊ ಹಾಗಾಗಿ ಕೊಬ್ಬರಿ ಎಣ್ಣೆನ ಹಾಕ್ಕೋಬಹುದು. ಇಲ್ಲಾಂದರೆ ನೀವು ಯಾವ ಒಂದು ಎಣ್ಣೆ ಯೂಸ್ ಮಾಡ್ತೀರಿ ತಲೆಗೆ ಹಚ್ಕೊಳ್ಳೋಕ್ಕೆ, ಆ ಒಂದು ಎಣ್ಣೆನ ತೊಗೋಬೋದು. ಸೊ ಇಲ್ಲಿ ನೋಡಿ, ನಾನು ಮೊದಲು ಕೊಟ್ಟಿರುವಂಥ ಕಾಚಿನ ಪೌಡರ್ ಏನಿದೆಯಲ್ಲ ಅದನ್ನು ಹಾಕ್ಕೋತಾ ಇದ್ದೀನಿ. ಹಾಕ್ಕೊಂಡು ಒಳ್ಳೆ ರೀತಿಲಿ ಸ್ಪೂನಿಂದ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಬೇಕು ಫ್ರೆಂಡ್ಸ್. ಇದು ಎಷ್ಟು ಒಳ್ಳೆಯದಂತೆ ನಾನು ನಿಮಗೆ ಹೇಳೋಕ್ಕಾಗೋದಿಲ್ಲ. ಇದರಲ್ಲಿ ಅಷ್ಟೊಂದು ಶಕ್ತಿ ಇರುತ್ತೆ. ಇದು ನಮ್ಮ ಕೂದಲಿಗೆ ಹೀಟ್ ಕೂಡ ಕೊಡುತ್ತೆ. ಅದರಿಂದ ಏನಾಗುತ್ತೆ ಅಂದರೆ ಕೂದಲು ಸಾಕಷ್ಟು ರೀತಿಯಲ್ಲಿ ಒಳ್ಳೆ ರೀತಿಯಲ್ಲಿ ಬೆಳವಣಿಗೆ ಆಗುತ್ತೆ. ಸ್ಕ್ಯಾಲ್ಪ್ಗೆ ರಕ್ತ ಪ್ರವಾಹ ಅಂದರೆ ಬ್ಲಡ್ ಸರ್ಕ್ಯುಲೇಷನ್ ಒಳ್ಳೆ ರೀತಿಯಲ್ಲಿ ಆಗುತ್ತೆ. ಇವಾಗ ಮಾಡಿಟ್ಕೊಂಡಿರೋಂಥ ಟೀ ಪುಡಿ ಪೌಡರ್ ಕೂಡ ಇದರಲ್ಲಿ ನಾನು
ಸೇರಿಸ್ಕೊತಾ ಇದ್ದೀನಿ. 2 ಸ್ಪೂನಷ್ಟು ತೊಗೊಂಡಿದ್ದೀನಿ ಫ್ರೆಂಡ್ಸ್. ನೀವು ಕ್ವಾಂಟಿಟಿ ಕಡಿಮೆ ಹೆಚ್ಚು ನಿಮ್ಮ ಕೂದಲು ಲೆಂತನ್ನು ಪಟ್ಟು ಹೆಚ್ಚು ಕಡಿಮೆ ಮಾಡ್ಕೋಬೋದು. ನಾನು ನಿಮಗೆ ತೋರಿಸೋ ಸಲುವಾಗ ಸ್ವಲ್ಪ ಪ್ರಮಾಣದಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ. ಇವಾಗ ನೋಡಿ ಇದನ್ನು ಹಾಕ್ಕೊಂಡು ಒಳ್ಳೆಯ ರೀತಿಯಲ್ಲಿ ಸ್ವಲ್ಪ ನಿಮಗೆ ಯಾವ ಥರ ಕನ್ಸಿಸ್ಟೆನ್ಸಿ ಬೇಕು, ನಾವು ಯಾವ ಥರ ಒಂದು ಡೈನ ಹಚ್ಕೋತೀವಲ್ಲ ಆ ಒಂದು ಕನ್ಸಿಸ್ಟಲ್ಲಿ ಇಟ್ಟು ಇದನ್ನು ಮಿಕ್ಸ್ ಮಾಡ್ಕೊತಾ ಬರಬೇಕು. ಒಳ್ಳೆಯ ರೀತಿಯಲ್ಲಿ ಮಿಕ್ಸ್ ಮಾಡಿಕೊಂಡು ಕಾಟನ್ ತೊಗೋಬೇಕು. ಕಾಟನ್ ತೊಗೊಂಡು ಒಳ್ಳೆಯ ರೀತಿಯಲ್ಲಿ ಪೂರ್ತಿಯಾಗಿ ಸ್ಕ್ಯಾಲ್ಪ್ಸ್ ಮೇಲೆ ಹಚ್ಕೋಬೇಕು. ರಾತ್ರಿ ಹಚ್ಕೊಂಡ್ರೆ ಸಾಕು ಫ್ರೆಂಡ್ಸ್, ಯಾಕಂದರೆ ನೈಟು ಸಾಕಷ್ಟು ತಂಪು ಇರುತ್ತೆ, ಜೊತೆಗೆ ಬ್ಲಡ್ ಸರ್ಕ್ಯುಲೇಷನ್ ನಮ್ಮ ಮೈಂಡ್ ಕೂಡ ಆರಾಮಾಗಿರುತ್ತೆ. ಜೊತೆಗೆ ಅದ್ರ ಸಲುವಾಗಿ ಇದು ನಮ್ಮ ಸ್ಕ್ಯಾಲ್ಪ್ ಮೇಲೆ ಒಳ್ಳೆ ರೀತಿಯಲ್ಲಿ ಅಂಟ್ಕೊಂಡು ನಿಮ್ಮನ್ನು ಒಂದು ಒಳ್ಳೆ ರಿಸಲ್ಟ್ ಕೊಡುತ್ತೆ. ಇಡೀ ರಾತ್ರಿ ಇದೇ ಥರ ಹಚ್ಕೊಂಡು ಬಿಟ್ಟು ನೆಕ್ಸ್ಟ್ ಮಾರ್ನಿಂಗ್ ಶಾಂಪೂಯಿಂದ ಸ್ನಾನ ಮಾಡಿಕೊಂಡ್ರೆ ಸಾಕು. ಆ ಒಂದು ರಿಸಲ್ಟ್ ಎಷ್ಟು ಒಳ್ಳೇದು ಬರುತ್ತಂತ ಇದನ್ನು ಟ್ರೈ ಮಾಡಿದ ಮೇಲೆ ನೀವೇ ನನ್ನ ಹೇಳ್ತೀರಾ. ಈ ಒಂದು ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ.